ಹಲೋ ಸ್ನೇಹಿತರೆ, ಇವತ್ತು ಯಾರ್ಯಾರು ಬೇಸಿಕ್ನಿಂದ ಇಂಗ್ಲೀಷ್ ಕಲಿಯಲು ಪ್ರಾರಂಭಿಸಿದ್ದೀರೋ ಅವರಿಗಾಗಿ ಇವತ್ತಿನ ಡೈಲಿ ನಾವು ಬಳಸುವಂಥ ಸಾಮಾನ್ಯ ಪದಗಳನ್ನು ಕಲಿತಾ ಇದ್ದೀವಿ. ಹಾಗೆ ಯಾರು ಅಂದರೆ ಈ ಹೊಸ ವಾಕ್ಯಗಳನ್ನು ಕಲಿತರೆ ನಿಮಗೆ ಬೇಗ ಇಂಗ್ಲೀಷ್ ಕಲಿಯಲು ಹೆಲ್ಪ್ ಆಗ್ತದೆ. ಹಾಗೆ ಯಾರು ನನ್ನ ಚಾನಲ್ ಮೇಲೆ ಹೊಸಬರಾಗಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾಕೆ ಇಲ್ಲಿ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಸೆಂಟೆನ್ಸ್ ಈ ರೀತಿ ಇದೆ: ಯು ಲುಕ್ ಟಯರ್ಡ್. ಯು ಲುಕ್ ಟಯರ್ಡ್. ಸುಸ್ತಾದಂತೆ ಕಾಣಿಸುತ್ತಿದ್ದೀಯಾ. ಸುಸ್ತಾದಂತೆ ಅಥವಾ ಹೈರಾಣಾದಂತೆ ಕಾಣಿಸುತ್ತಿದ್ದೀಯಾ. ಯು ಸರ್ಪ್ರೈಸ್ ಮೀ. ನೀವು ನನ್ನನ್ನು ಅಚ್ಚರಿಗೊಳಿಸುತ್ತೀರಿ. ನೀವು ನನ್ನನ್ನು ಅಚ್ಚರಿಗೊಳಿಸುತ್ತೀರಿ. ಯು ಸರ್ಪ್ರೈಸ್ ಮೀ. ಯು ಆರ್ ಕ್ರೇಜಿ. ನೀನು ಹುಚ್ಚ. ನೀನು ಹುಚ್ಚ. ವೇರ್ ಆರ್ ಯು ಗೋಯಿಂಗ್. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ. ವೇರ್ ಆರ್ ಯು ಗೋಯಿಂಗ್. ನೆಕ್ಸ್ಟ್, ವೇರ್ ಈಸ್ ಹೀ. ವೇರ್ ಈಸ್ ಹೀ. ಅವನು ಎಲ್ಲಿದ್ದಾನೆ. ಅವನು ಎಲ್ಲಿದ್ದಾನೆ ಅಂತ ಕೇಳೋಕ್ಕೆ ಇಂಗ್ಲೀಷ್ನಲ್ಲಿ ವೇರ್ ಈಸ್ ಹೀ ಅಂತ ಹೇಳಬೇಕು. ಯು ಆರ್ ಇಂಪೇಟೆಂಟ್. ನೀವು ಅಸಹನೀಯರಾಗಿದ್ದೀರಿ. ನಿಮಗೆ ಸಿಟ್ಟು ತಡೆಯೋಕ್ಕಾಗ್ತಾ ಇಲ್ಲ, ನೀವು ಅಸಹನೀಯರು ಅಂತ ಹೇಳ್ತೀವಲ್ಲ, ಹಾಗೆ ಯು ಆರ್ ಇಂಪೇಟೆಂಟ್. ವಾಟ್ ಟೆರಿಬಲ್ ವೆದರ್. ಅಂದರೆ ಇದು ಆಶ್ಚರ್ಯವಾಗಿ ಕೇಳ್ತೇವಲ್ಲ, ಹಾಗೆ ಅಂದರೆ ಅಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಬಳಸಲಾಗಿದೆ, ಗಮನವಿರಲಿ. ಯಾವ ಭಯಾನಕ ಹವಾಮಾನ. ಅಂದರೆ ಆಶ್ಚರ್ಯವಾಗಿ ಕೇಳ್ತೇವಲ್ಲ, ಇವತ್ತು ಯಾವ ಭಯಾನಕ ಹವಾಮಾನ. ವಾಟ್ ಟೆರೇಬಲ್ ವೆದರ್. ನೆಕ್ಸ್ಟ್, ವಾಟ್ಸ್ ಗೋಯಿಂಗ್ ಆನ್ ಅಥವಾ ಹ್ಯಾಪನಿಂಗ್ ಆರ್ ದ ಪ್ರಾಬ್ಲಮ್. ಏನು ನಡೆಯುತ್ತಿದೆ ಅಥವಾ ಸಮಸ್ಯೆ ಅಂತ. ವಾಟ್ ಈಸ್ ದ ಡೇಟ್ ಟುಡೇ. ವಾಟ್ಸ್ ಈಸ್ ದ ಡೇಟ್ ಟುಡೇ. ಇಂದು ದಿನಾಂಕ ಯಾವುದು ಅಥವಾ ಇಂದು ದಿನಾಂಕ ಎಷ್ಟು ಅನ್ನೋಕ್ಕೆ ವಾಟ್ ಈಸ್ ದ ಡೇಟ್ ಟುಡೇ. ವಾಟ್ ಡಿಡ್ ಯು ಸೇ. ನೀವು ಏನು ಹೇಳುತ್ತಿದ್ದೀರಿ. ನೀವು ಏನು ಹೇಳ್ತಿದ್ದೀರಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಡಿಡ್ ಯು ಸೇ. ವಾಟ್ ಡಿಡ್ ಯು ಸೇ ಅಂತ ಹೇಳಬೇಕು. ವಾಟ್ ಡೂ ಯು ಥಿಂಕ್. ನೀವು ಏನು ಯೋಚಿಸುತ್ತೀರಿ. ಈಗ ನೀವೇನು ಯೋಚನೆ ಮಾಡಾಕತ್ತೀರಿ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವಾಟ್ ಡೂ ಯು ಥಿಂಕ್ ಅಂತ ಪ್ರಶ್ನೆಯನ್ನು ಕೇಳಬೇಕು. ವಾಟ್ ಡೂ ಯು ಥಿಂಕ್. ನೆಕ್ಸ್ಟ್, ವಾಟ್ ಈಸ್ ಹೀ ಟಾಕಿಂಗ್ ಅಬೌಟ್. ಅವರು ಏನು ಮಾತನಾಡುತ್ತಿದ್ದಾರೆ ಈ ರೀತಿ. ನೆಕ್ಸ್ಟ್, ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ಅದರ ಬಗ್ಗೆ ಯೋಚಿಸು. ಅದರ ಬಗ್ಗೆ ಯೋಚಿಸು. ಅಬೌಟ್ ಅಂದರೆ ಬಗ್ಗೆ ಅಂತ. ಟೂ ಬ್ಯಾಡ್. ಟೂ ಬ್ಯಾಡ್. ತುಂಬ ಕೆಟ್ಟದ್ದು. ತುಂಬ ಕೆಟ್ಟದ್ದು ಹೇಳ್ತೀವಲ್ಲ, ಇದನ್ನು ಮಾಡಬೇಡ, ಕೆಲಸ ಭಾಳ ಕೆಟ್ಟದ್ದಿದೆ ಅನ್ನೋಕ್ಕೆ ಟೂ ಬ್ಯಾಡ್ ಅಂತ ಬಳಸಬೇಕು. ಟೂ ಅಂದರೆ ತುಂಬ. ವೇಟ್ ಫಾರ್ ಮೀ. ವೇಟ್ ಫಾರ್ ಮೀ. ನನಗಾಗಿ ಕಾಯಿರಿ. ನನಗಾಗಿ ಕಾಯಿರಿ ಅನ್ನೋಕ್ಕೆ ವೇಟ್ ಫಾರ್ ಮೀ. ದ್ಯಾಟ್ಸ್ ಟ್ರೂ. ದ್ಯಾಟ್ಸ್ ಟ್ರೂ. ಅದು ಸತ್ಯ. ಅದು ಸತ್ಯ. ದೇರ್ ಆರ್ ಟೂ ಮೆನಿ ಪೀಪಲ್ ಹಿಯರ್. ದೇರ್ ಆರ್ ಟೂ ಮೆನಿ ಪೀಪಲ್ ಹಿಯರ್. ಇಲ್ಲಿ ಹಲವಾರು ಜನರಿದ್ದಾರೆ. ಬಹಳಷ್ಟು ಜನರಿದ್ದಾಗ ಅಥವಾ ಗುಂಪು ಕಟ್ಟಿ ಕೂತಾಗ ನಿಂತಾಗ ಹೇಳ್ತೀವಲ್ಲ, ಅಲ್ಲಿ ಭಾಳ ಜನ ಕೂತಾರ ಅಥವಾ ಭಾಳ ಜನ ಅದಾರ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ದೇರ್ ಆರ್ ಟೂ ಮೆನಿ ಪೀಪಲ್ ಹಿಯರ್ ಅಂತ. ದೇರ್ ಆರ್ ಟೂ ಮೆನಿ ಪೀಪಲ್ ಹಿಯರ್. ದೇ ಲೈಕ್ ಈಚ್ ಅದರ್. ಅವರು ಪರಸ್ಪರ ಇಷ್ಟಪಡುತ್ತಾರೆ. ಅವರು ಪರಸ್ಪರ ಇಷ್ಟಪಡುತ್ತಾರೆ ಅಲ್ಲಕ್ಕೆ ದೇ ಲೈಕ್ ಈಚ್ ಅದರ್ ಈ ರೀತಿ. ದ್ಯಾಟ್ಸ್ ಎನಫ್. ದ್ಯಾಟ್ಸ್ ಎನಫ್. ಅದು ಸಾಕು. ಅದು ಸಾಕು. ಎನಫ್ ಮೀನ್ಸ್ ಸಾಕು.
ಅಂತ ಅರ್ಥ. ದಟ್ಸ್ ಇಂಟ್ರೆಸ್ಟಿಂಗ್ ಅದು ಆಸಕ್ತಿಕರವಾಗಿದೆ. ಅಂದರೆ ಏನಾದರೂ ಒಂದು ವಿಷಯವನ್ನು ನೋಡಿದಾಗ ಹೇಳ್ತೀವಲ್ಲ, ಒಂದು ಕಥೆಯನ್ನು ಅಥವಾ ಭಾಳ ಇಷ್ಟ ಆದಾಗ ಬೇರೆಯವರಿಗೆ ಹೇಳುವಾಗ ಅದು ಆಸಕ್ತಿಕರವಾಗಿದೆ ಅನ್ನಬೇಕಂದ್ರೆ ಇಂಗ್ಲೀಷ್ನಲ್ಲಿ ದ್ಯಾಟ್ಸ್ ಇಂಟ್ರೆಸ್ಟಿಂಗ್ ಅಂತ ಹೇಳಬೇಕು. ದ್ಯಾಟ್ ಈಸ್ ರೈಟ್, ಅದು ಸರಿ, ಅದು ಸರಿ ಇದೆ, ದ್ಯಾಟ್ಸ್ ರೈಟ್. ನೆಕ್ಸ್ಟ್, ಟೆಲ್ ಮಿ, ನನಗೆ ಹೇಳು, ನನಗೆ ಹೇಳು ಅನ್ನೋಕ್ಕೆ ಟೆಲ್ ಮೀ ಅಂತ ಕರಿತೀವಿ. ಟೆಲ್ ಮೀ, ನನಗೆ ಹೇಳು. ಥ್ಯಾಂಕ್ ಯು ವೆರಿ ಮಚ್, ತುಂಬ ಧನ್ಯವಾದಗಳು. ಯಾರಾದರೂ ನಮಗೆ ಹೆಲ್ಪ್ ಮಾಡಿದಾಗ ಅಥವಾ ಸಹಾಯ ಮಾಡಿದಾಗ ಉತ್ತರಿಸ್ತೇವಲ್ಲ, ತುಂಬ ಧನ್ಯವಾದಗಳು ಅನ್ನಬೇಕಂದ್ರೆ ಇಂಗ್ಲೀಷ್ನಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಬೇಕು. ದ್ಯಾಟ್ ಹ್ಯಾಪೆನ್ಸ್, ಅದು ಸಂಭವಿಸುತ್ತದೆ, ಅದು ಸಂಭವಿಸುತ್ತದೆ. ಏನಾದರೂ ಘಟನೆ ಸಂಭವಿಸುವಾಗ ಹೇಳ್ತೇವಲ್ಲ, ದ್ಯಾಟ್ ಹ್ಯಾಪೆನ್ಸ್ ಅಂತ ಬಳಸಬೇಕು. ಈ ರೀತಿ ಇಂಗ್ಲೀಷ್ನ. ಸಿ ಈಸ್ ಮೈ ಬೆಸ್ಟ್ ಫ್ರೆಂಡ್, ಸಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವಳು ನನ್ನ ಅತ್ಯುತ್ತಮ ಸ್ನೇಹಿತ, ಅವಳು ನನ್ನ ಅತ್ಯುತ್ತಮ ಸ್ನೇಹಿತ. ಸಿ ಈಸ್ ಸೋ ಸ್ಮಾರ್ಟ್, ಸಿ ಈಸ್ ಸೋ ಸ್ಮಾರ್ಟ್. ಅವಳು ತುಂಬ ಚೆನ್ನಾಗಿದ್ದಾಳೆ ಅಥವಾ ಅವಳು ತುಂಬ ಸುಂದರವಾಗಿದ್ದಾಳೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಸಿ ಈಸ್ ಸೋ ಸ್ಮಾರ್ಟ್ ಅಥವಾ ಸಿ ಈಸ್ ಸೋ ಬ್ಯೂಟಿಫುಲ್ ಅಂತ ಹೇಳಬೇಕು. ಸ್ಲೋ ಡೌನ್, ಸ್ಲೋ ಡೌನ್, ನಿಧಾನವಾಗಿ, ನಿಧಾನವಾಗಿ, ಈ ರೀತಿ. ನಾಟ್ ಯೆಟ್, ನಾಟ್ ಯೆಟ್, ಇನ್ನೂ ಇಲ್ಲ, ಇನ್ನೂ ಇಲ್ಲ. ಅರೆ ಕೇಳ್ತಾರಲ್ಲ, ಇನ್ನೂ ಕೆಲಸ ಮುಗೀತಿಲ್ಲಪ್ಪ ಅಂತ ಕೇಳಿದಾಗ ಇನ್ನೂ ಮುಗಿದಿಲ್ರಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ನಾಟ್ ಯೆಟ್, ಇನ್ನೂ ಇಲ್ಲ. ರಿಲ್ಯಾಕ್ಸ್, ವಿಶ್ರಾಂತಿ, ವಿಶ್ರಾಂತಿ ಅಂದರೆ ಏನಾದ್ರು ದಣಿವಾದಾಗ ಹೇಳ್ತೇವೆ ವಿಶ್ರಾಂತಿ ಮಾಡು. ಸಿ ಯು ಟುಮಾರೋ, ನಾಳೆ ಸಿಗೋವಾ ಅಥವಾ ನಾಳೆ ಸಿಗೋಣ. ಇಟ್ಸ್ ನಾಟ್ ಡಿಫಿಕಲ್ಟ್, ಇದು ಕಷ್ಟವಲ್ಲ. ಅಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಹೇಳ್ತೀವಲ್ಲ ಮತ್ತು ಅವ್ರಿಗೆ ಇದೇನು ಅಷ್ಟು ಕಷ್ಟವಾದದ್ದಲ್ಲ, ಇಟ್ಸ್ ನಾಟ್ ಡಿಫಿಕಲ್ಟ್ ಅಂತ. ಇಟ್ಸ್ ನಾಟ್ ವರ್ತ್ ಇಟ್, ಇಟ್ಸ್ ನಾಟ್ ವರ್ತ್ ಇಟ್, ಇದು ಮೌಲ್ಯಯುತವಾಗಿಲ್ಲ, ಇದು ಮೌಲ್ಯಯುತವಾಗಿಲ್ಲ ಅಥವಾ ಬೆಲೆಯುಳ್ಳದಲ್ಲ ಅಂತೀವಲ್ಲ, ಅದಕ್ಕೆ ವರ್ತ್ ಅಂದರೆ ಮೌಲ್ಯ. ಇಟ್ಸ್ ಆಬಿಯಸ್, ಇಟ್ಸ್ ಆಬಿಯಸ್, ಇದು ಸ್ಪಷ್ಟವಾಗಿದೆ, ಇದು ಸ್ಪಷ್ಟವಾಗಿದೆ. ನೆಕ್ಸ್ಟ್, ಇಟ್ಸ್ ದ ಸೇಮ್ ಥಿಂಗ್, ಇಟ್ಸ್ ದ ಸೇಮ್ ಥಿಂಗ್, ಇದು ಒಂದೇ ವಿಷಯ, ಇದು ಒಂದೇ ವಿಷಯ, ಬೇರೆ ಯಾವುದೂ ಇಲ್ಲ, ಇದು ಒಂದೇ, ಒಂದರ ಮೇಲೇ ಇದೆ ಅಂತೀವಲ್ಲ ಆ ರೀತಿ. ಇಟ್ಸ್ ಯುವರ್ ಟರ್ನ್, ಇಟ್ಸ್ ಯುವರ್ ಟರ್ನ್, ಈಗ ನಿನ್ನ ಸರದಿ, ಈಗ ನಿನ್ನ ಸರದಿ ಅಥವಾ ನಿನ್ನ ಪಾಳೆ ಅಂತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಇಟ್ಸ್ ಯುವರ್ ಟರ್ನ್ ಅಂತ ಹೇಳಬೇಕು. ಮೀ ಟು, ನಾನು ಕೂಡ, ಅಂದರೆ ಲವ್ ಪ್ರಪೋಸ್ ಮಾಡುವಾಗ ಏನೇಳಿ ಹೇಳ್ತಾರಲ್ಲ ಅದಕ್ಕೆ ತಿರುಗಿ ಮೀ ಟು ಅಂತ. ನೆಕ್ಸ್ಟ್, ಇಟ್ಸ್ ಫನ್ನಿ, ಇದು ಹಾಸ್ಯಾಸ್ಪದ ಅಥವಾ ಇದು ಹಾಸ್ಯ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಇಟ್ಸ್ ಫನ್ನಿ ಅಂತ ಕರಿತೀವಿ. ಇಟ್ಸ್ ಇಂಪಾಸಿಬಲ್, ಇದು ಅಸಾಧ್ಯ, ಇದು ಅಸಾಧ್ಯ, ಯಾವುದಾದ್ರೂ ಕೆಲಸ ಅಥವಾ ಮಾಡೋಕ್ಕಾಗಲ್ಲ ಅದನ್ನು ಅಸಾಧ್ಯ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಇಟ್ಸ್ ಇಂಪಾಸಿಬಲ್ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ಬ್ಯಾಡ್, ಇಟ್ಸ್ ನಾಟ್ ಬ್ಯಾಡ್, ಇದೇನು ಕೆಟ್ಟದಾಗಿಲ್ಲ, ಇದು ಒಳ್ಳೆಯದೇ, ಕೆಟ್ಟದಾಗಿಲ್ಲ ಅನ್ನೋಕ್ಕೆ ಇಟ್ಸ್ ನಾಟ್ ಬ್ಯಾಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್, ಇಟ್ಸ್ ನಥಿಂಗ್, ಇದು ಏನೂ ಅಲ್ಲ, ಇದು ಏನೂ ಅಲ್ಲ ಅನ್ನೋಕ್ಕೆ ಇಟ್ಸ್ ನಥಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇಟ್ಸ್ ಟೈಮ್ ಟು ಗೋ, ಹೊರಡುವ ಸಮಯ ಬಂದಿದೆ, ನಮಗೆ ಆಲ್ರೆಡಿ ಸಮಯ ಭಾಳ ಆಗಿದೆ, ಈಗ ನಾವು ಹೋಗುವಂಥ ಸಮಯ, ಹೋಗ್ಬೇಕನ್ನೋಕ್ಕೆ ಇಟ್ಸ್ ಟೈಮ್ ಟು ಗೋ ಅಂತ ಹೇಳ್ತೀವಿ. ಇಟ್ಸ್ ಇಟ್ಸ್ ಡಿಫ್ರೆಂಟ್, ಇದು ವಿಭಿನ್ನವಾಗಿದೆ, ಇದು ವಿಭಿನ್ನವಾಗಿದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಇಟ್ಸ್ ಡಿಫ್ರೆಂಟ್, ಇಟ್ಸ್ ಡಿಫ್ರೆಂಟ್ ಅಂತ.
ಥ್ಯಾಂಕ್ ಯು.